ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಿತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಚಿನ್ನದ ಬೆಲೆ ಎಷ್ಟು ಇದೆ, 22 ಕ್ಯಾರೆಟ್ ಚಿನ್ನದ ದರ ಎಷ್ಟು, 24 ಕ್ಯಾರೆಟ್ನ ಚಿನ್ನದ ದರ ಎಷ್ಟು, 10 ಗ್ರಾಮ್ಗೆ ಚಿನ್ನ ಖರೀದಿಸಲು ಎಷ್ಟು ಹಣ ಬೇಕಾಗ್ತದ, ಚಿನ್ನದ ಬೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೇನು ಬದಲಾವಣೆಯಾಗಿದೆ, ಚಿನ್ನ ಖರೀದಿಸುವಾಗ ಯಾವ ವಿಷಯವನ್ನು ಗಮನಿಸಬೇಕೆಂದು ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಇಂದಿನ ಪ್ರಮುಖ ದರವನ್ನು ನೋಡೋದಾದರೆ, ಇಂದು ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ ನೋಡೋದಾದರೆ 16,309, ಅಂದರೆ 10 ಗ್ರಾಮ್ಗೆ 1,63,090 ರೂಪಾಯಿ ಇದೆ. 1,63,090 ರೂಪಾಯಿ ಇದೆ 24 ಕ್ಯಾರೆಟ್ನ ಬಂಗಾರದ ಬೆಲೆ. ಹಾಗೆ ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಆಭರಣ ಬಂಗಾರ ಬಂದು 10 ಗ್ರಾಮ್ಗೆ 1,49,500, 1,49,500 ರೂಪಾಯಿ ಇದೆ. ಈ ದರಗಳಲ್ಲಿ ಆಭರಣದ ಅಂಗಡಿಯ ಅಂತಿಮ ಬಿಲ್ ಮಾಡುವಾಗ GST, ಮೇಕಿಂಗ್ ಚಾರ್ಜಸ್ ಮತ್ತು ಇತರೆ ಶುಲ್ಕಗಳು ಸೇರಬಹುದು. ಆದ್ದರಿಂದ ಆಭರಣ ಖರೀದಿಸುವ ಮುನ್ನ ನಿಮ್ಮ ಜ್ಯುವೆಲರಿ ಬಳಿ ಅಂತಿಮ ದರವನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಕರ್ನಾಟಕ ವಿಷಯಕ್ಕೆ ಬಂದರೆ, ಇಂದು 22 ಕ್ಯಾರೆಟ್ನ ಚಿನ್ನದ ದರ ಬಂದು ಸುಮಾರು 1,49,500 ರೂಪಾಯಿ ಇದೆ. 24 ಕ್ಯಾರೆಟ್ ದರದಲ್ಲಿ 1,63,000 ರೂಪಾಯಿವರೆಗೆ ಬೆಂಗಳೂರಿನಲ್ಲಿ ಇಂದಿನ ಮಟ್ಟ ದರ ದಾಖಲೆಯಾಗಿದೆ. ಹಾಗೆ ಜ್ಯುವೆಲರಿಯಲ್ಲಿ ತಮ್ಮ ದರದ ಶುಲ್ಕವನ್ನು ವ್ಯತ್ಯಾಸ ಆಗ್ತದೆ, ಅಂಗಡಿಗಳಿಂದ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸ್ನೇಹಿತರೆ, ಕೆಲವು ದಿನಗಳಲ್ಲಿ ಚಿನ್ನದ ದರ ಗಮನಾರ್ಹ ಏರಿಕೆ ಕಂಡು ಬರ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಚಿನ್ನದ ದರದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಂಡು ಬರ್ತಾ ಇದೆ. ಆಗಸ್ಟ್ 20ರಂದು ಒಂದೇ ದಿನದಲ್ಲಿ ಚಿನ್ನದ ದರ ಸುಮಾರು 4,300 ರೂಪಾಯಿರಷ್ಟು ಹೆಚ್ಚು ಆಗಿದೆ. ಆಗಸ್ಟ್ 21ನೇ ತಾರೀಕು ವರದಿಯಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 1,60,000 ರೂಪಾಯಿವರೆಗೆ ಮಟ್ಟವನ್ನು ದಾಟಿರುವ ಬಗ್ಗೆ ವರದಿಯಾಗಿದೆ. ಕಳೆದ ಕೆಲವು ವಾರಗಳಲ್ಲಿ ಜಾಗತಿಕ ಆರ್ಥಿಕ ಹಾಗೆ ಭೌಗೋಳಿಕ ರಾಜಕೀಯವಾಗಿ ಚಿನ್ನದ ಮೇಲೆ ಬೇಡಿಕೆ ಬೆಂಬಲ ನೀಡಿವೆ. ಹಾಗೆ ನೋಡೋದಾದರೆ, ಇಂದು 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ನ ವ್ಯತ್ಯಾಸ ನೋಡೋದಾದರೆ 24 ಕ್ಯಾರೆಟು ಹೆಚ್ಚಿನ ಶುದ್ಧತೆಯನ್ನು ಹೊಂದಿರುತ್ತದೆ ಚಿನ್ನದಲ್ಲಿ, 24 ಕ್ಯಾರೆಟ್ನಲ್ಲಿ ಹೆಚ್ಚಿನ ಶುದ್ಧತೆ ಇರುತ್ತದೆ. ಹಾಗೆ ನೋಡ್ಬೋದು, ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 22 ಕ್ಯಾರೆಟ್ದು 1,49,500 ರೂಪಾಯಿವರೆಗೆ ಇದೆ. ಸ್ನೇಹಿತರೆ, ಚಿನ್ನದ ಬೆಲೆ ಪ್ರತಿದಿನ ಬದಲಾಗ್ತದೆ, ಕೆಲವೊಮ್ಮೆ ಒಂದೇ ದಿನದಲ್ಲೂ ಬದಲಾವಣೆ ಸಂಭವಿಸಬಹುದು. ಆದ್ದರಿಂದ ಈ ವಿಡಿಯೋದಲ್ಲಿ ನೀಡುವ ದರ ಸೂಚ್ಯಂಕದ ಮಾಹಿತಿಗಾಗಿ ಮಾತ್ರ ಪರಿಗಣಿಸಿ. ನೀವು ಚಿನ್ನ ಖರೀದಿಸುವಾಗ ಯೋಚಿಸಿದರೆ, ಖರೀದಿ ಮಾಡುವ ಸಮಯದಲ್ಲಿ ನಿಮ್ಮ ಸ್ಥಳೀಯ ಜ್ಯುವೆಲರಿ ಅಂಗಡಿಯಲ್ಲಿ ಇಂದಿನ ನಿಖರವಾದ ದರವನ್ನು ಕೇಳಿ ಖರೀದಿ ಮಾಡಿ.